ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾರ್ಕೆಟಲ್ಲಿ ಜಾಸ್ತಿ ಬೆಲೆ ಇದೆ, ಇವರು ಕೊಡೋ ಬೆಲೆ ಕಡಿಮೆ ಇದೆ. ನಾನೇ ಅದನ್ನು ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಹೋಗಿ, ನೀವು ಗೊತ್ತಿದೆ, ನೀವು ಕೂಡ ಹುಬ್ಬಳ್ಳಿಯವರಿದ್ದೀರಿ, ಜೋಳ ಮಾರ್ಕೆಟ್ನಲ್ಲಿ ಜಾಸ್ತಿ ಬೆಲೆ ಇದೆ, ಆದ್ದರಿಂದ ನೀವು ಬೆಲೆಯನ್ನು ಜಾಸ್ತಿ ಮಾಡಿದ್ರೆ ನಮಗೆ ಬರುತ್ತೆ. ಆ ಜೋಳವನ್ನು ನಾವು ಕೂಡ ಏನು ಇವತ್ತು ಪಡಿತರ ಚೀಟಿ ಕೊಡ್ತಾ ಇದ್ದೀವಿ, ಅದನ್ನು ಕೂಡ ನಾವು ಕೊಡೋಕ್ಕಾಗುತ್ತೆ. ಈಗ ನಾವು ಸಾಕಷ್ಟು ಕೊಡೋಕ್ಕಾಗ್ತಾ ಇಲ್ಲ, 1 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕೊಡ್ತೀವಿ. ಈ ಸಾರಿ 1 ಲಕ್ಷ ಮೆಟ್ರಿಕ್ ಟನ್ ಕೂಡ ಉತ್ತರ ಕರ್ನಾಟಕ ಭಾಗಕ್ಕೆ ಜೋಳ ಉಪಯೋಗಿಸೋರಿಗೆ ಕೊಡೋದು ತೀರ್ಮಾನ ಮಾಡಿದೆ. ಅಂದರೆ 3 kg ಜೋಳ, 2 kg ಅಕ್ಕಿ ಕೊಡಬೇಕಂತ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಕಳಿಸಿದೆ. ಇಷ್ಟು ದಿನ 2 kg ಕೊಡ್ತಿದ್ವಿ. 2 kg ಕೊಟ್ಟರು ಕೂಡ ನಾವು ಪೂರ್ತಿ ಕೊಡಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ರಬಿ ಮತ್ತು ಖಾರಿಫ್ ಎರಡರಲ್ಲಿ ಕೂಡ 1 ಲಕ್ಷ ಮೆಟ್ರಿಕ್ ಟನ್ ಅನ್ನ ಪ್ರೊಕ್ಯೂರ್ಮೆಂಟ್ ಮಾಡೋ ತೀರ್ಮಾನ ರಾಜ್ಯ ಸರ್ಕಾರ ತಗೊಂಡಿದ್ದೀವಿ. ಆಗ ನಾವು ಕಂಪಲ್ಸರಿಯಾಗಿ 2 kg ಪೂರ್ತಿ ಪ್ರಮಾಣದಲ್ಲಿ ಕೊಡಬಹುದು. ಇದ್ರ ಬಗ್ಗೆ ನಾವು ಮಾಡಲೇಬೇಕಾಗಿದೆ, ಮಾಡ್ತೀವಿ. ಯಾವತ್ತೂ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಆಧಾರ ಇಟ್ಕೊಂಡು ಬ್ಯಾರಲ್ ಬೆಲೆ ಏನಿದೆ, ಆವಾಗ ನಾವು ಪೆಟ್ರೋಲು ಡೀಸೆಲ್ ಏನು ಕೊಡಬೇಕು ಅನ್ನೋದು ಬಂದಿದೆ. ಹಿಂದೆ ನೀವು ಉದಾಹರಣೆಗೆ UPA ಸರ್ಕಾರ, ನಾನು ಕೂಡ ಮಂತ್ರಿ ಇದೆ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಬ್ಯಾರಲ್ ರೇಟ್ನ ಅನುಸರಿಸಿ ಅವರು ಈ ಬೆಲೆಯನ್ನು ನಿಗದಿ ಮಾಡ್ತಿದ್ರು, ಸಬ್ಸಿಡಿ ಕೂಡ ಕೊಡ್ತಾ ಇದ್ರು. ಪೆಟ್ರೋಲ್ ಡೀಸೆಲ್ ವಿಷಯದಲ್ಲಿ ಇವರು ಒಂದಕ್ಕೆ ಡಬಲ್ ಮಾಡಿದ್ದಾರೆ. ಬ್ಯಾರಲ್ ಬೆಲೆಯನ್ನು ಆಧಾರ ಮಾಡಿದ್ರೆ ಅದರ ಡಬಲ್ ಮಾಡಿದ್ದಾರೆ. ಆ ಡಬಲ್ ಮಾಡಿರೋದ್ರಿಂದ ರೈತರಿಗಾಗಲಿ, ವ್ಯಾಪಾರಸ್ಥರಿಗಾಗಲಿ, ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಇದು ದೊಡ್ಡ ಹೊರೆಯಾಗಿದೆ. ಎಲ್ಲಿ ಹೋಗ್ತದೆ ಈ ಹಣ? ಇದು ಆಶ್ಚರ್ಯವಾದ ಸಂಗತಿ. ಅವಶ್ಯಕತೆ ಏನಿತ್ತು? ಯಾವಾಗೂ ಕೂಡ ವ್ಯವಸ್ಥೆಯಲ್ಲಿ ಹೊರೆ ಆಗದಂತೆ, ಲಾಸು ಆಗದಂತೆ ನಡೆಸ್ಕೊಂಡು ಹೋಗ್ಬೇಕು. ಇವರು ಒಂದಕ್ಕೆ ಡಬಲ್ ವಸೂಲು ಮಾಡಿ ಈ ದೇಶನ ಏನು ಮಾಡಬೇಕು ಅಂತಿದ್ದಾರೆ? ಇವರು ಕಾರಣ ಕೊಡಬೇಕು. ಈ ಹಣ ಎಲ್ಲಿ ಹೋಗ್ತಾ ಇದೆ, ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋದನ್ನ ನಮ್ಮ ನಾಯಕರು ಪಾರ್ಲಿಮೆಂಟಲ್ಲಿ ಕೇಳ್ತಾರೆ. ಇದು ಪಾರ್ಲಿಮೆಂಟ್ ಮುಗಿದ ಮೇಲೆ ಇಂಥವೆಲ್ಲ ಡೆವಲಪ್ಮೆಂಟ್ಸ್ ಆಗಿವೆ. ಒಟ್ಟಾರೆ ನಾನು ಹೇಳೋದು, ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಬೆಲೆ ಹಿಂತೆಗೆದುಕೊಳ್ಬೇಕು, ಬೆಲೆ ನಿಗದಿ ಮಾಡೋದನ್ನ ವಾಪಸ್ ಪಡಿಬೇಕು. ವಿರುದ್ಧವಾಗಿ ಬಿಜೆಪಿ ಅವರು ಹೇಳ್ತಾರೆ, ಸಿಎಂ ಪಾಕಿಸ್ತಾನ ಪ್ರೀತಿ ಇದ್ರೆ ಪಾಕಿಸ್ತಾನ ಹೋಗಿ ಅಂತ ಬಿಜೆಪಿ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ. ನಿನ್ನೆ ಅವ್ರು ಉತ್ತರ ಹೇಳಿದ್ದಾರೆ, ನಾನೇನೇ ಉತ್ತರ ಹೇಳೋಷ್ಟಿಲ್ಲ. ಇವತ್ತು ಮಾಧ್ಯಮದಲ್ಲೆಲ್ಲ ಬಂದಿದೆ. ನಮ್ಮದೇ ಕಾರ್ಯಕ್ರಮ ಇತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು 2 ವರ್ಷದ ಸಾಧನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಉದ್ಘಾಟನೆ ಮಾಡಿ ಅಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೆ ಬೇರೆ ಹೇಳೋ ಬಿಜೆಪಿಯವರು ಅದಕ್ಕೆ ರಾಜಕೀಯ ಬೆರೆಸ್ತಾರೆ. ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಾವಿದ್ದೇವೆ, ಕಷ್ಟ ಕಾಲದಲ್ಲಿ ಸರ್ಕಾರ, ದೇಶ ಮುಖ್ಯ, ದೇಶದ ಹಿತಕ್ಕಾಗಿ ನಾವು ನಿಮ್ಮ ಜೊತೆಯಲ್ಲಿ ಇದೆ ಅಂತ ಹೇಳಿದಾಗ ಅದು ರಾಜಕೀಯ ಬೆರೆಸಬಾರದು. ಗಂಭೀರವಾದ ಪರಿಸ್ಥಿತಿಗಳಲ್ಲಿ ರಾಜಕಾರಣ ಮಾಡಬಾರದು, ಅದು ಯಾವುದೇ ಪಕ್ಷ ಆಗಿಲ್ಲ. ಯುದ್ಧ ಬೇಡ. ಬಹುತೇಕ ಅವ್ರಿಗೆ ಯುದ್ಧದ ಅರ್ಥ ಗೊತ್ತಿಲ್ಲ, ಹಿಂಗೆ ಅನಿಸ್ತದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಜವಾಬ್ದಾರಿ ಮನುಷ್ಯ, ಇಡೀ ದೇಶ ಉರಿತಾ ಇದೆ ಪಾಕಿಸ್ತಾನ ವಿರುದ್ಧ. ಪ್ರತಿಯೊಬ್ಬರು ಯುದ್ಧ ಅಂತ ಹೇಳಾಗ್ತಿಲ್ಲ, ಪಾಕಿಸ್ತಾನ ವಿರೋಧ ಇಷ್ಟು ಹೋಟ್ ಸಲುವಾಗಿ ಅವ್ರು ಮಾಡ್ತಾ ಇರೋದು. ಯುದ್ಧ ಬೇಡ, ಅವ್ರ ತಪ್ಪಲ್ಲ, ಇವ್ರ ತಪ್ಪಲ್ಲ. ಇದು ಇಂಥ ಮುಖಂಡರು ಹೇಳೋದು ಅವ್ರಿಗೆ ಶೋಭಿಸ್ತಾ ಇಲ್ಲ. ಆದರೆ ಇನ್ನೂ ತಿದ್ದುಪಡಿ ವಯಸ್ಸಾಗಿದ್ದವು ನಾವು, ಅದಕ್ಕೆ ವಯಸ್ಸು ಪ್ರಕಾರ ತಿದ್ದುಪಡಿ ಮಾಡ್ಕೊಳ್ಬೇಕು. ಅವರ ಈಗ ಬೆಳಗಾವಿಯಲ್ಲಿ ಒಂದು
ಬಿಜೆಪಿ ಸರ್ಕಾರದ ವಿರುದ್ಧ ಒಂದು ಕಾರ್ಯಕ್ರಮ ನಡೆದಿದೆ. ಇಡೀ ದೇಶದಾಗ ಇರೋದು ಇದು ಒಂದೇ ಸರ್ಕಾರ. ಎಲ್ಲ ಕಡೆ ಕಾಂಗ್ರೆಸ್ ನಿರ್ನಾಮ ಆಗ್ಯದ. ಮತ್ತೊಂದು ಜೀವಂತ ಇಡಕ್ಕೆ ಈ ದೇಶದೊಳಗೆ ಏನಾರ ತೋರಿಸ್ಬೇಕಲ್ಲ, ಅದಕ್ಕೆ ಮಾಡ್ತಾಯಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಂದು ಕೆಲಸ ಆಗ್ತಾಯಿಲ್ಲ. 2 ವರ್ಷ ಆಯ್ತು ಸರ್ಕಾರ ಬಂದು, ಒಂದು ರಸ್ತೆ ಆಗ್ತಾಯಿಲ್ಲ, ಒಂದು ನೀರಾವರಿ ಡ್ಯಾಮ್ಗಳೆಲ್ಲ ಅರ್ಧೊಟ್ಟು ನಿಂತಿದ್ದಾವೆ. ಕೃಷ್ಣ ಹೊಳೆಯ ಮೇಲೆ 2 ಬಾಂಧರ್ ನಡೆದಿದ್ದ, ಹಂಗನ್ನು ನಿಂತುಬಿಟ್ಟು ನಾವು ಅರ್ಧನ. ಅದಕ್ಕೆ ಅದನ್ನೆಲ್ಲ ಬಿಟ್ಟು ರಾಜ್ಯದ ಪ್ರಗತಿ ಕಡೆ ಲಕ್ಷ್ಯ ಕೊಡಬೇಕು. ಪಾಕಿಸ್ತಾನ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.